ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಆರೋಪಿ ದರ್ಶನ್ ಮತ್ತು ಇತರರನ್ನ ಕೂಡಲೇ ಬೇರೆ ಬೇರೆ ಕಾರಾಗೃಹಗಳಿಗೆ ಸ್ಥಳಾಂತರ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ತಾಕೀತು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಮತ್ತಿತರರಿಗೆ ರಾಜಾತಿಥ್ಯ ಒದಗಿಸುತ್ತಿರುವ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ. ತಪ್ಪಿತಸ್ಥ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿದ್ದೇವೆ. ಮೇಲಧಿಕಾರಿಗಳ ವಿರುದ್ಧವೂ ಕ್ರಮವನ್ನ ಕೈಗೊಳ್ಳುತ್ತೇವೆ ಎಂದರು. ಇಲ್ಲ, ಪರ ಏನೂ ಇಲ್ಲ, ವಿರೋಧನೂ ಇಲ್ಲ. ಬಟ್ ದೇರ್ ಇಸ್ ಎ ಲ್ಯಾಬ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಆಫೀಸರ್ಸ್ ಕನ್ಸರ್ನ್. ನಾವೀಗಾಗಲೇ 7 ಜನನ ಸಸ್ಪೆಂಡ್ ಮಾಡಿದ್ದೀವಿ. ಇನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ. ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಅದನ್ನು ಕೂಡ ಯೋಚನೆ ಇದೆ. ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ. ಬಹುಶಃ ದುಡ್ಡು ತಗೊಂಡು ಮಾಡಿದಾರ ಏನು ಕಥೆ ಗೊತ್ತಿಲ್ಲ, ಎಂಕ್ವೈರಿ ಮಾಡಿಸ್ತೀವಿ. ಬಟ್ ಈಗಾಗಲೇ 7 ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಇನ್ನು ಯಾರು ಸೀನಿಯರ್ ಆಫೀಸರ್ಗಳಿದ್ರೆ ಅವ್ರನ್ನ ಕೂಡ ಸಸ್ಪೆಂಡ್ ಮಾಡ್ತೀವಿ. ಅಲ್ಲ, ಈಗ ಅದನ್ನೇ ಹೇಳ್ತಾ ಇದ್ದೀನಲ್ರಿ, ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲಿಗೆ. ಅವರು ಜೈಲಿನಿಂದ ಅವ್ರು ಏನು ಅಲ್ಲಿ ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ಟೇಕ್ ಆಕ್ಷನ್. ಹೋಮ್ ಮಿನಿಸ್ಟರ್ ಅಲ್ಲಿ ಹೋಗ್ತಾ ಇದ್ದಾರೆ ಜೈಲಿಗೆ. ಅವ್ರು ಹೋಗಿ ಪರಿಶೀಲನೆ ಮಾಡಲಿ. ಅವ್ರಿಗೇನು ಅವ್ರಿಗೆ ರಿಪೋರ್ಟ್ ಬರ್ತದೆ ಅದರ ಮೇಲೆ ವಿಲ್ ಟೇಕ್ ಆಕ್ಷನ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ ಹಿನ್ನೆಲೆ ರಾಜ್ಯ ಸರ್ಕಾರ 7 ಮಂದಿಯನ್ನ ಅಮಾನತು ಮಾಡಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಇದು ಹೇಗೆ ಆಯಿತು ಎಂದು ಈ ಪ್ರಕರಣದ ಬಗ್ಗೆ ವರದಿ ಕೇಳಿದ್ದೇನೆ. ಜೈಲಿನಲ್ಲಿ ಈ ರೀತಿ ನಡೀಬಾರದು. 7 ಜನ ಭಾಗಿಯಾಗಿದ್ದಾರೆ ಅಂತ ವರದಿ ಬಂದ ಮೇಲೆ ಕ್ರಮ ನಡೆದಿದೆ. ಎಲ್ಲ ಜೈಲುಗಳಲ್ಲಿ ಜಾಮರ್ ಕ್ಯಾಮೆರಾ ಹಾಕಿದರೂ ಹೀಗೆ ಆಗುವುದು ಸರಿಯಲ್ಲ ಎಂದು ತಿಳಿಸಿದರು. ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ 3 ಜನ ಟೀ ಕುಟ್ಕೊಂಡು ಭಾಳ ಆರಾಮಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇದೆ. ತಕ್ಷಣ ನಾನು DG ಅವರಿಗೆ ಮಾತನಾಡಿ, DG ಪ್ರೆಸೆನ್ಸಿಗೆ ಮಾತನಾಡಿ ಅವ್ರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಎಲ್ಲ ತನಿಖೆ ಮಾಡಿದ್ದೇವೆ. ತನಿಖೆ ಮಾಡಿ ಸುಮಾರು ಒಂದು ರಾತ್ರಿ 1 ಗಂಟೆವರೆಗೂ ಎಂಕ್ವೈರೀಸ್ ಎಲ್ಲ ಮಾಡಿದ್ದಾರೆ. ಈಗ ಸುಮಾರು 7 ಜನ, ಇವರಿಷ್ಟು ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಯಾವ ರೀತಿ ಇದು ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನು ಕೇಳಿದ್ದೇನೆ. DG ಅವರು ಕೂಡ ಈಗಾಗಲೇ DG ಪ್ರೆಸೆನ್ಸ್ ಅವರು ಕೂಡ ಈಗ ಇನ್ಸ್ಪೆಕ್ಷನ್ ಹಾಕ್ಕೊಂಡಿದ್ದಾರೆ. ಅವರು ಕೂಡ ಬೆಳಿಗ್ಗೆ ಹೋಗಿದ್ದಾರೆ. ಇಂಥ ಘಟನೆ ನಡೀಬಾರ್ದು, ಯಾವ ಕಾರಣಕ್ಕೂ ಕೂಡ ನಡೀಬಾರ್ದು. ಆದರೆ ಈ ವ್ಯಕ್ತಿಗಳು ಯಾರು 7 ಜನ ಹೆಸರು ಹೇಳಿದ್ದಾನೆ, ಇವರು ಭಾಗಿಯಾಗಿದ್ದಾರೆ. ಅವರಿಗೆ ಆ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಮಗೇನು ವರದಿ ಬಂದಿದೆ. ಅದರ ಪ್ರಕಾರ ಈಗ ಸಸ್ಪೆಂಡ್ ಮಾಡಿ ಮುಂದಿನ ಕ್ರಮಕ್ಕೆ ಕ್ರಮ ತಗೊಳ್ತೀವಿ. ಆಮೇಲೆ ಸೀನಿಯರ್ ಆಫೀಸರ್ಸ್ ಯಾರಿದ್ದಾರೆ ಅಲ್ಲಿ, ಜೈಲ್ ಸೂಪರ್ಡೆಂಟ್ ಇರ್ಬೋದು, ವರ್ಕಿನ ಸೀನಿಯರ್ಸ್ ಇರ್ಬೋದು, ಅವ್ರನ್ನೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿಂದ ಶಿಫ್ಟ್ ಮಾಡಿ ಬೇರೆಯವ್ರನ್ನ ಹಾಕೋದಕ್ಕೆ ಈಗಾಗಲೇ ನಾನು ವರದಿ ಬಂದ ತಕ್ಷಣ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತೀವಿ. ಯಾಕೆಂದರೆ ಪದೇ ಈ ರೀತಿ ಆಗಬಾರ್ದು. ಯಾವುದೇ ಜೈಲಿನಲ್ಲಾಗಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಂದಿಖಾನೆಗಳಲ್ಲೂ ಕೂಡ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ. ಕ್ಯಾಮ್ರಾಗಳು ಹಾಕ್ತಾಯಿದ್ದೀವಿ, CCTVಗಳನ್ನ ಹಾಕ್ತಾಯಿದ್ದೀವಿ, ಆಮೇಲೆ ಜಾಮರ್ಸ್ಗಳಾಗ್ತಾಯಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಇಂಥ ಘಟನೆಗಳು ನಡೀತಿದೆ ಅಂತ ಹೇಳಿದ್ರೆ ಅಧಿಕಾರಿಗಳು ಇನ್ನೂ ಹೆಚ್ಚಿನ ಕಠಿಣವಾಗಿ ಅವರು ಕೆಲಸ ಮಾಡಬೇಕಾಗ್ತದೆ. ಅದರಿಂದ ಅವ್ರ ಮೇಲೆ ಕ್ರಮ ತಗೊಂಡು ಮುಂದೆ ಇಂಥದ್ದು ನಡೆದಾಗೆ ನೋಡ್ಕೊಳ್ತೀವಿ.
ನಟ ದರ್ಶನ್ ಫೋಟೋಗಳು ವೈರಲ್ ಆದ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ವಿಲ್ಸನ್ ಗಾರ್ಡನ್ ನಾಗ ರೌಡಿ ವೇಲುಗೆ ಥಳಿಸಿದ್ದಾನೆ. ಕಳೆದ ರಾತ್ರಿ ಹಿಗ್ಗಾಮುಗ್ಗಾ ಥಳಿಸಿದ್ದಾನೆ ಎನ್ನಲಾಗಿದೆ. ರೌಡಿ ವಿಲ್ಸನ್ ಗಾರ್ಡನ್ ನಾಗ ಜೊತೆ ದರ್ಶನ್ ಸ್ಪೆಷಲ್ ಬ್ಯಾರಕ್ನ ಒಳಗಡೆ ಕುಳಿತು ಸಿಗರೇಟು ಸೇದುತ್ತಿರುವ ಫೋಟೋ ವೈರಲ್ ಆಗಿತ್ತು. ನಿನ್ನೆ ಈ ಫೋಟೋಗಳು ವೈರಲ್ ಆಗಿದ್ದು, ಫೋಟೋದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನ ಮತ್ತು ದರ್ಶನ್ ಮ್ಯಾನೇಜರ್ ನಾಗರಾಜ್ ಜೊತೆ ದರ್ಶನ್ ಹರಟೆಯನ್ನ ಹೊಡಿತಿದ್ದಾರೆ. ಫೋಟೋದಲ್ಲಿ ದರ್ಶನ್ ಕೈಯಲ್ಲಿ ಕಾಫಿ ಮಗ್ ಹಾಗೂ ಸಿಗರೇಟ್ ಹಿಡಿದಿರುವುದು ಪತ್ತೆಯಾಗಿತ್ತು. ಚನ್ನಪಟ್ಟಣ ಕ್ಷೇತ್ರದ ಬೈ ಎಲೆಕ್ಷನ್ ಟಿಕೆಟ್ ಸಿಪಿ ಯೋಗೇಶ್ವರ್ಗೆ ನೀಡಲು ಒತ್ತಾಯಿಸಲಾಗಿದೆ. ಹೈಕಮಾಂಡ್ ಬಳಿ ಮನವಿ ಮಾಡ್ತೇವೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾನು ಅಶ್ವಥ್ ನಾರಾಯಣ್, ಸಿಪಿ ಯೋಗೇಶ್ವರ್ ಅವರನ್ನ ಭೇಟಿ ಮಾಡಿದ್ದೇವೆ. ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಕೂಡ ಚರ್ಚೆಯನ್ನ ಮಾಡಿದ್ದೇವೆ. ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ನೀಡುವಂತೆ ಹೈಕಮಾಂಡ್ ಬಳಿ ಕೇಳುತ್ತೇವೆ. ಯಾವಾಗ ದೆಹಲಿಗೆ ಹೋಗ್ತೇವೆ ಎಂದು ಶೀಘ್ರದಲ್ಲೇ ತಿಳಿಸುತ್ತೇವೆ ಎಂದು ಹೇಳಿದರು. ಹೌದು, ಯೋಗೇಶ್ವರ್ ಅವರು ನನ್ನ ಅಶ್ವಥ್ ನಾರಾಯಣ ಅವ್ರನ್ನ ಎಲ್ಲ ಭೇಟಿ ಮಾಡಿದ್ದಾರೆ. ಸೊ ನಾವು ಕೂಡ ಅವ್ರ ಮನೆಗೂ ಕೂಡ ಭೇಟಿ ಮಾಡಿ ಚನ್ನಪಟ್ಟಣದಲ್ಲಿ ಅವರ ತಂದೆಯವರ ಕಾರ್ಯಕ್ರಮ ಇತ್ತು. ಅವ್ರ ತಂದೆಯವರು ತೀರೋದಂಥ ಕಾರ್ಯಕ್ರಮದಲ್ಲಿ ನಾವು ಕೂಡ ಹೋಗಿ ಭೇಟಿ ಮಾಡಿ ಮಾತಾಡಿ ಬಂದಿದ್ದೀವಿ. ಸೊ ಕುಮಾರಸ್ವಾಮಿ ಅವ್ರ ಜೊತೆನೂ ಕೂಡ ನಾನು ಮಾತಾಡ್ತೀನಿ ಮತ್ತು ಕೇಂದ್ರದ ನಾಯಕರ ಜೊತೆನೂ ಮಾತಾಡ್ತಾ ಇದ್ದೀರಿ. ಸೊ ಯಾವಾಗ ಅವ್ರ ಜೊತೆ ಮಾತಾಡ್ತೀರಿ ಅನ್ನೋದು ನಾಳೆ ನಿಮಗೆ ತಿಳಿಸ್ತೀನಿ. ಮೂಢ ದಾಖಲೆ ತಿದ್ದುಪಡಿ ಮಾಡಿದ್ದಾರೆ ಏನೋ ವೈಟ್ನರ್ ಬಳಕೆ ಮಾಡಿದ್ದಾರೆ ಎನ್ನೋ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ವಿಡಿಯೋ ರಿಲೀಸ್ ಮಾಡಿದ್ದು, ಈ ಮೂಲಕ ಬಿಜೆಪಿ ಜೆಡಿಎಸ್ ನಾಯಕರ ಟೇಕಿಗೆ ಕಿಡಿಕಾರಿದ್ದಾರೆ. ನಿಮ್ಮ ದ್ವೇಷದ ಕನ್ನಡಕವನ್ನ ಕಳಚಿಟ್ಟು ಸರಿಯಾಗಿ ಕಣ್ಣು ಬಿಟ್ಟು ನೋಡಿ. ನನ್ನ ಪತ್ನಿ ಸಲ್ಲಿಸಿದ್ದ ಅರ್ಜಿಯಲ್ಲಿ 4-5 ಪದಗಳಿಗೆ ವೈಟ್ನರ್ ಹಚ್ಚಿದ್ದನ್ನೇ ಮಹಾನ್ ಅಪರಾಧವೆಂಬಂತೆ ಗಂಟಲು ಹರಿದುಕೊಂಡ ಬಿಜೆಪಿ ಜೆಡಿಎಸ್ ನಾಯಕರೇ ವೈಟ್ನರ್ ಹಿಂದಿರುವ ಅಕ್ಷರಗಳೇನು ಎಂಬುದನ್ನ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ನಿಮ್ಮ ದ್ವೇಷದ ಕನ್ನಡಕವನ್ನ ಕಳಚಿಟ್ಟು ಸರಿಯಾಗಿ ಕಣ್ಣು ಬಿಟ್ಟು ನೋಡಿ ಎಂದು ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ನಾಯಕರಿಗೆ ತಿರುಗೇಟು ನೀಡಿದ್ದಾರೆ. ಮೂಡ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿದೆ. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ವಾಗ್ದಾಳಿ ಮಾಡುತ್ತಿವೆ. ಇದೀಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ನಮ್ಮ ಬಳಿ ಏನೂ ಇರಲಿಲ್ಲ, ಕಾಂಗ್ರೆಸ್ನವರೇ ನಮಗೆ ದಾಖಲೆಯನ್ನ ಕೊಟ್ಟಿದ್ದಾರೆ ಎಂದು ಜೋಶಿ ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಯಾಕಂದ್ರೆ ಇವ್ರು ಹೋಗ್ತಾರಲ್ಲ, ಅದು ಕಾಂಗ್ರೆಸ್ ಪಾರ್ಟಿಯವ್ರು ಬರ್ತಾರೆ ಅಂತ ಹೇಳಿ ಬರೀ ಮೂಡ ಅಲ್ಲ, ವಾಲ್ಮೀಕಿ ಹಗರಣದ 89 ಕೋಟಿ ರೂಪಾಯಿ ಅಷ್ಟ ತಿಂದೀವಿ ನಾವು ಅಂತ ಹೇಳ್ಯಾರ ಅವರು. ನಾ ಹಿಂದೂ ಹೇಳಿದ್ದೆ, ಇಟ್ಟು ತಿಂದ್ರೂ ಅದ ಅಂತ. ಎದಕ್ಕೆ ಹೋಗಿದ್ರಂತ ಸರ್ತಿ ಡೆಲ್ಲಿಗೆ ಹೈಕಮಾಂಡ್ ಇವ್ರ ಜೊತೆಗಿದ್ರ 2-3 ಸರ್ತಿ ಎದಕ್ಕೆ ಹೋಗಿದ್ರ. ಮತ್ತು ಇವೆಲ್ಲ ಇವು ಡಾಕ್ಯುಮೆಂಟ್ ಏನು ರಿಲೀಸ್ ಆಗ್ಯಾವಲ್ಲ, ಮೂಡಾದಿರ್ಬೋದು, ವಾಲ್ಮೀಕಿ ಇರ್ಬೋದು, ಯಾರು ಮಾಡ್ಯಾರ? ನಮ್ಮ ಕಡೆ ಏನು ಸಿಕ್ಕಿಲ್ರಿ, ಕಾಂಗ್ರೆಸ್ದವ್ರು ತಂದು ಕೊಟ್ರಿ ಇವನ್ನೆಲ್ಲ. ಅವ್ರಿಗೆ ಗೊತ್ತೈತಿ, ಅವರ ಪಾರ್ಟಿಯೊಳಗೂ ಐತೆ ಅದು. ಅದಕ್ಕೆ ಅಲ್ಲಿ ಹೋಗಿ ಒಂದು ಸರ್ತೆ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ಬರ್ತಾರೆ, ಒಂದು ಸರ್ತೆ ಖರ್ಗೆ ಸಾಹೇಬ್ರಿಗೆ ಹೋಗಿ ಎಕ್ಸ್ಪ್ಲೇನ್ ಮಾಡಿ ಬರ್ತಾರೆ, ಒಂದು ಸರ್ತೆ ಮತ್ತೊಬ್ಬರಿಗೆ ಹೋಗಿ ಎಕ್ಸ್ಪ್ಲೇನ್ ಮಾಡಿ ಬರ್ತಾರೆ. ಆಮೇಲಿಂದ ಇದೇ ನೆಪ ಮಾಡಿ ಅವರ ಉಸ್ತುವಾರಿಗಳು ಇಲ್ಲಿ ಬಂದು ಏನೇನು ಮಾಡಬೇಕು ಎಲ್ಲ ಅವರು ವ್ಯವಹಾರ ಮಾಡ್ತಾರೆ. ಅಲ್ಲ ಇದು ನೋಡ್ರಿ ಯಾವ ರೀತಿ ಇದೆ ಅಂತಂದ್ರೆ ದುರಂತ ನೋಡ್ರಿ. ಹಿಂದೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಬೆಂಬಲದಿಂದ ಮುಖ್ಯಮಂತ್ರಿ ಆದಾಗ ಇದನ್ನು ಮಾರಾಟಕ್ಕೆ ಅವರು ಕುಮಾರಸ್ವಾಮಿ ಅವರು ಮೂವ್ ಮಾಡಿದರು. ಬಿ ಜೆ ಪಿ ಸರ್ಕಾರದಲ್ಲಿ ಆಗಿತ್ತು. ಓಕೆ, ಆವಾಗ ಎಚ್ ಕೆ ಪಾಟೀಲರು ಇದಕ್ಕೊಂದು ಮೀಡಿಯಾ ಆಂದೋಲನ ಶುರು ಮಾಡಿದರು. ಆಂದೋಲನ ಮಾಡಿ ಜನಾಂದೋಲನ ಮಾಡಲಿಕ್ಕೆ ಅವ್ರಿಗೇನು ಭಾಳ ಶಕ್ತಿ ಇಲ್ಲ, ಹೀಗಾಗಿ ಮಾಡಿರಲಿಲ್ಲ. ಮತ್ತು ಅವ್ರ ಮಾತು ಯಾರು ಕೇಳಿದ್ರು ಕಾಂಗ್ರೆಸ್ ಪಾರ್ಟಿಯೊಳಗೆ ಎಚ್ ಕೆ ಪಾಟೀಲರು. ಹೀಗಾಗಿ ಮೀಡಿಯಾ ಆಂದೋಲನ ಮಾಡಿದ್ರು. ನೀವು ಅವ್ರ ಪತ್ರ ತೊಗೊಂಡು ಅಂದರೆ ತಪ್ಪನ್ನು ಹೇಳೋದಿಲ್ಲ, ನೀವು ಭಾಳಷ್ಟು ಅದಕ್ಕೆ ಪ್ರಚಾರ ಪ್ರಸಿದ್ಧಿ ಕೊಟ್ಟು ಒಂದು ರೀತಿಯಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರಿ. ಇವತ್ತು ಅವರ ಬಂದು ಹೊರಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿಯ ವಿಚಿತ್ರವಾದಂಥ ಸ್ಥಿತಿ ನೋಡ್ರಿ ಇದು ಹೆಂಗೆ. ಅವರ ಹೊರಗೆ ಬಂದು ಮತ್ತು ಅದನ್ನು ಸಮರ್ಥನೆ ಮಾಡ್ತಾರೆ.
ಅವತ್ತು ವಿರೋಧ ಯಾಕೆ ಮಾಡಿದ್ರಿ? ಸೇಮ್, ಏನು ಟರ್ಮ್ಸ್ ಚೇಂಜ್ ಇಲ್ಲ, ಕಂಡೀಷನ್ ಚೇಂಜ್ ಇಲ್ಲ, ಏನಿಲ್ಲ. ಅವತ್ತೇನು ಉದ್ದದ ಪತ್ರ ಬರೆದಿದ್ದಾರೋ ಅದೇ MLA ಇವತ್ತು ಅವರೇ ಬಂತು ನಿಮಗೆ, ಅಂದರೆ ಮಾಧ್ಯಮದವರಿಗೆ ನಾವು ಇದನ್ನು ಜಿಂದಾಲಕ್ಕೆ ಕೊಡ್ತಾ ಇದ್ದೀವಿ ಅಂತ. ಅಂದರೆ ಏನಾಗಿದೆ ಅವತ್ತಿಂದ ಇವತ್ತು ಏನು ಫರ್ಕ್ ಆಗಿದೆ ಎಕ್ಸ್ಪ್ಲೇನ್ ಮಾಡಿರಿ ಒಂದು ಸ್ವಲ್ಪ. ಮೂಡ ಕೇಸ್ನಲ್ಲಿ ನ್ಯಾಯ ಸಿಎಂ ಸಿದ್ದರಾಮಯ್ಯ ಪರ ಇದೆ. ಹೈಕೋರ್ಟ್ನಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತದೆ ಅಂತ ಸಚಿವ MB ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಪಾಟೀಲ್, ನ್ಯಾಯಾಲಯದಲ್ಲಿ ಮೂಡ ಕೇಸು ವಿಚಾರದಲ್ಲಿ ನಿಶ್ಚಿತವಾಗಿ ಗೆಲುವು ಸಿಗಲಿದೆ. ಮೂಡ ಕೇಸ್ನಲ್ಲಿ ಏನೂ ಇಲ್ಲ, ಇದೊಂದು ಫಾಲ್ಸ್ ಕೇಸ್, ಕೋರ್ಟ್ನಲ್ಲಿ ವಜಾ ಆಗುತ್ತದೆ. ಅದಾದ ಮೇಲೆ ಬಿಜೆಪಿ ಅವರಿಗೆ ಅಪಮಾನ ಆಗುತ್ತದೆ ಎಂದಿದ್ದಾರೆ. ಆಪರೇಷನ್ ಕಮಲ ಪ್ರಯತ್ನ ಮಾತನಾಡಿದ ಅವರು, 100 ಕೋಟಿ ಅಲ್ಲ 500 ಕೋಟಿ ಕೊಟ್ಟರೂ ನಮ್ಮ ಶಾಸಕರು ಮಾರಾಟ ಆಗೋದಿಲ್ಲ. ಆಪರೇಷನ್ ಕಮಲ ಸಾಧ್ಯವೇ ಇಲ್ಲ ಅಂತ ಬಿಜೆಪಿ ನಾಯಕರಿಗೆ ಸಚಿವ MB ಪಾಟೀಲ್ ಚಾಲೆಂಜ್ ಮಾಡಿದ್ದಾರೆ. ಶಾಸಕರೇ 100 ಅಲ್ಲ 500 ಕೋಟಿ ಕೊಟ್ಟರು ಕೂಡ ಯಾರು ಶಾಸಕರು ಈ ಆಮಿಷಕ್ಕೆ ಬಲಿಯಾಗುವುದಿಲ್ಲ. ಆಮೇಲೆ ನಾನು ಬಹಳಷ್ಟು ಸಲ ಹಿಂದೆ ಹೇಳಿದ್ದೀನಿ, ನಾವು 136 ಸೀಟ್ಗಳನ್ನ ಪಡೆದುಕೊಂಡು ಭಾರಿ ಬಹುಮತದಿಂದ ನಾವು ಸರ್ಕಾರ ರಚನೆ ಮಾಡಿದ್ದೀವಿ. ಇವತ್ತು ಈ ಸರ್ಕಾರವನ್ನು ಕೆಡಬೇಕಾದ್ರೆ 2/3 ಅಂದರೆ ಎಷ್ಟಾಗುತ್ತೆ? 2/3 ಅಂದರೆ 80 ಮೇಲಾಗ್ತದೆ. ಆಯ್ತಪ್ಪ, ಅದನ್ನು JDS BJP ಕೂಡಿ ಈ ಸರ್ಕಾರವನ್ನು ಅವರ ಸಂಖ್ಯಾಬಲಕ್ಕಿಂತ ಕಡಿಮೆ ತೊಗೊಂಬಂದು ಶಾಸಕರನ್ನ ಹಿಂದೆ ಏನು ಆಪರೇಷನ್ ಕಮಲ್ ಥರ ರಾಜೀನಾಮೆ ಕೊಟ್ಟು ಚುನಾವಣೆ ನಿಲ್ಲಿಸ್ಬೇಕಂದ್ರೆ 60 ಶಾಸಕರು ಬೇಕಾಗ್ತದೆ. ಇದ್ರ ಜೊತೆ ತಮ್ಗೆ ಗೊತ್ತಿದೆ, BJPದಿಂದ ಮತ್ತು JDSನಿಂದ ಈಗಾಗಲೇ ಒಂದು 80 ಜನ ಶಾಸಕರು ತುಂಬ ಕಾಂಗ್ರೆಸ್ ಜೊತೆ ಕೆಲವೊಬ್ಬರು ಓಪನ್ ಆಗಿನೂ ಕೂಡ ಗುರುತಿಸ್ಕೊಂಡಿದ್ದಾರೆ. ಹೀಗಾಗಿ 65-70 ಶಾಸಕರನ್ನ ರಾಜೀನಾಮೆ ಕೊಟ್ಟು ಆರೆಸ್ಟ್ ತಗೊಂಬರುವಂಥದ್ದು ಕನಸಿನಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. 2/3 85 ಸೀಟನ್ನು ಇದು ಮಾಡಲಿಕ್ಕೆ ಅದು ಕೂಡ ಸಾಧ್ಯ ಇಲ್ಲ. ಹೀಗಾಗಿ ಈ ಸರ್ಕಾರ ಆಪರೇಷನ್ ಕಮಲ ಇದು ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ. ಮತ್ತು ನಮಗೆ ಒಬ್ಬರೇ ಒಬ್ಬರು ಶಾಸಕರು ಇವರ ಆಮಿಷಕ್ಕೆ ಬಲಿಯಾಗೋದಿಲ್ಲ. ಗೊತ್ತಿದೆ, ಒಬ್ಬರು ಶಾಸಕರು 2 ಶಾಸಕರು ಏನಾಗೋದೇನಿದೆ. BJP ಮತ್ತು JDSನಿಂದ 10ಕ್ಕಿಂತ ಹೆಚ್ಚು ಶಾಸಕರು ನಮ್ಮ ಜೊತೆ ಇದ್ದಾರೆ. ಕೆಲವೊಬ್ಬರು ಓಪನ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಹೀಗಾಗಿ ಈ ಆಪರೇಷನ್ ಕಮಲ ಇದು ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಅವ್ರು 100 ಯಾಕೆ ಪ್ರತಿ ಶಾಸಕ 500 ಕೊಟ್ಟರು ಕೂಡ ಈ ಸರ್ಕಾರಕ್ಕೆ ಏನೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ನಾಲ್ಕು ವರ್ಷಗಳ ಹಿಂದಿನ ನಟಿ ಪದ್ಮಜಾ ರಾವ್ ಚೆಕ್ ಬೌನ್ಸ್ ಪ್ರಕರಣದ ತೀರ್ಪು ಹೊರಬಿದ್ದಿದೆ. 40 ಲಕ್ಷ ಚೆಕ್ ಬೌನ್ಸ್ ಮಾಡಿ ವಂಚಿಸಿದ್ದ ಪ್ರಕರಣದಲ್ಲಿ ನಟಿ ಪದ್ಮಜಾ ರಾವ್ ದೋಷಿ ಎಂದು ಕೋರ್ಟ್ ಈಗ ತೀರ್ಪು ನೀಡಿದೆ. ನ್ಯಾಯಾಲಯ 3 ತಿಂಗಳ ಜೈಲು ಶಿಕ್ಷೆಯನ್ನ ವಿಧಿಸಿದೆ. ತುಳು ಚಿತ್ರರಂಗದ ಸ್ಟಾರ್ ನಿರ್ದೇಶಕ ಮತ್ತು ನಟ ವೀರೇಂದ್ರ ಶೆಟ್ಟಿ ಒಡೆತನದ ವೀರೋ ಟಾಕೀಸ್ ನಿರ್ಮಾಣ ಸಂಸ್ಥೆಯಿಂದ ಹಂತ ಹಂತವಾಗಿ 40 ಲಕ್ಷ ರೂಪಾಯಿಗಳನ್ನ ಸಾಲವಾಗಿ ಪಡೆದಿದ್ದ ಪದ್ಮಜಾ ರಾವ್ ಅದನ್ನ ಮರಳಿ ಕೇಳಿದಾಗ ವಾಪಸ್ ನೀಡದೆ ವಂಚಿಸಿದ್ದರು. ಗೃಹಲಕ್ಷ್ಮಿ ಹಣದಿಂದ ಊರಿಗೆ ಹೋಳಿಗೆಯನ್ನ ಹಾಕಿಸಿದ ಅಜ್ಜಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಭಾವನಾತ್ಮಕವಾದ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟದಿರಲಿ ಎಂದು ಸದುದ್ದೇಶದಿಂದ ನಾವು ಜಾರಿಗೊಳಿಸಿರುವ ಗೃಹಲಕ್ಷ್ಮಿ ಯೋಜನೆ ಎಂದು ಬಹಳಷ್ಟು ಕುಟುಂಬಗಳ ಪಾಲಿಗೆ ಅಕ್ಷರಶಃ ವರದಾನವಾಗಿದೆ. ಆ ತಾಯಿ ಸಿದ್ದರಾಮಯ್ಯಗೆ ಒಳಿತಾಗಲೆಂದು ಇದನ್ನ ಮಾಡ್ತೇನೆಂದು ಹೇಳಿದ್ದು ಕೇಳಿ ಮನಸ್ಸು ತುಂಬಿ ಬಂತು. ಇಂತಹ ಲಕ್ಷಾಂತರ ತಾಯಿಯಂದಿರ ಅಕ್ಕ ತಂಗಿಯರ ಆಶೀರ್ವಾದ ಹಾರೈಕೆ ನನ್ನ ಜೊತೆಗಿದೆ. ಈ ಪ್ರೀತಿ ಅಕ್ಕರೆಗಳೇ ನನ್ನ ಬಲ ಎಂದು ಅವರು ಭಾವನಾತ್ಮಕ ಸಾಲುಗಳನ್ನ ಬರೆದುಕೊಂಡಿದ್ದಾರೆ. ಈಗ ಎಲ್ಲಾರು ಕೂಡಿ ಸಾಥ್ ಕೊಟ್ಟಾರ ನಿನಗೆ. ಇಂಥ ಇದನ್ನ ಮುತ್ತೈದ್ಯಾರ 5 ಮಂದಿನ ಊಟ ಮಾಡಿಸಿ ಇದು ಮಾಡತ್ತಿ.
ದಂಡಿ ಅದನ್ನ ಮಾಡಿ ಇದನ್ನ ಮುಖದರ್ಶನ ಸಿದ್ದರಾಮಯ್ಯ ಇದು ರಾಜ್ಯಕ್ಕೆ ಒಳ್ಳೇದು ಮಾಡ್ಲಿ ಅಂತೇಳಿ ಬಯಸಾತಿದೆ. ಹಾಂ ಸಿದ್ದರಾಮಯ್ಯ ರಾಜ್ಯಕ್ಕೆ ಒಳ್ಳೇದು ಮಾಡ್ಬೇಕಂತ ಮಾಡೀವಿ. ಹಾಂ ಹಾಂ ಸಿದ್ದರಾಮಯ್ಯನ ಬದಲ ಹಿರಿಯರನ್ನ ಸಿದ್ದರಾಮಯ್ಯನ ಮಾಡಿದೀವಿ. ಹಾಂ ಹಾಂ ಆಯ್ತು. ಈಗ ಎಷ್ಟು ಕಂತು ಬಂದವ ನಿಂಗೆ? ನಂಗೆ 10 ಕಂತು ಬಂದ. 10 ಕಂತು ಬಂದವ. ಎಲ್ಲರೂ ಬಂಗಾರ ಟ್ರೇಜರಿ ಇದು ಮಾಡ್ರ, ನೀ ಹೋಳಿಗೆ ಮಾಡಿ ಸತಿ ಗ್ರೇಟ್ ಆತ್ಲ ಏನಿಂದ. ಹ್ಞೂ ಮತ್ತೆ ಯಾರು ಮಾಡಿದ್ರು ಎಲ್ಲರೂ ತನ್ನ ಸ್ವಾರ್ಥಕ್ಕೆ. ಜಗನ್ನ ಹಾಕಿ ನಮ್ಮ ಸಿದ್ದರಾಮಯ್ಯ ಹಾಂ ಅವ್ರಿಗೆ ಇಲ್ಲಿ ಮಂದಿಗೆ ಸುಖತಿ ಭಕ್ತರಿಗೆ ಮುಖ ಹಾಕಿದ್ದಾರೆ. ಹಾಂ ಹಾಂ ಅದ ಅನ್ನ ಎಲ್ಲ ಕಡೆ ರಾಜ್ಯದಾಗ ಟ್ರೇಜರಿ ಫ್ರಿಜ್ ಅದು ಇದು ತಂದ್ರೆ ಬಂಗಾರ ತಂದ್ರೆ ನೀವು ಎಲ್ಲ ಇದನ್ನ ಮಾಡಿರಿ. ಹಾಂ ನಿನ್ನ ಹೆಸರೇನಯ್ಯ? ನನ್ನ ಹೆಸರು ಅಕ್ಕ ತಾಯಿ ಲಂಗೋಟಿ. ಹಾಂ ಅಕ್ಕ ತಾಯಿ ಪರಗೊಂಡ ಲಂಗೋಟಿ. ಹಾಂ ಅಯ್ಯ ನಿಂದ ಬರ್ತಾವಿಲ್ಲ ಗೃಹಲಕ್ಷ್ಮಿ? ಬರ್ತಾವು. ಹಾಂ ನೀನು ಇದಕ್ಕೆ ಕೊಟ್ಟಿದ್ದಿ ರೊಕ್ಕ? ಹಾಂ ಹಾಂ ನಿನ್ನ ಹೆಸರೇನಯ್ಯ? ದುಂಡವ್ವ ನುಲಿ. ಹಾಂ ಹಾಂ ಈಗ ಎಲ್ಲರೂ ಕೂಡ್ಕೊಂಡು ಮಾಡತ್ತಾರೆ. ಹಿಂಗ ಬರ್ರಿ ಬಂದ್ ಮಾಡ್ಬೇಡ್ರಿ. ಹಾಂ ಹಾಂ ಮುತ್ಯಾರ ಹೊಟ್ಟೆ ತುಂಬಲ್ರಿ. ಹಾಂ ಇದರಿಂದ ಬಡವರಿಗೆ ಅನುಕೂಲ ಆಗೈತೆ. ಅನುಕೂಲ ಆಗೈತಿ. ಹಾಂ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ 15 ಅಭ್ಯರ್ಥಿಗಳ ಹೊಸ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೊಳಿಸಿದೆ. ಕೇಂದ್ರಾಡಳಿತ ಪ್ರದೇಶದಲ್ಲಿ 3 ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು, ಮೊದಲ ಹಂತದ ಚುನಾವಣೆಗೆ ಮಾತ್ರ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಿಸಿದೆ. ಪರಿಷ್ಕೃತ ಪಟ್ಟಿಯಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ. ಇದಕ್ಕೂ ಮುನ್ನ 44 ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಜೆಪಿ ಬಿಡುಗಡೆ ಮಾಡಿತ್ತು. ಆದರೆ ತಕ್ಷಣವೇ ಅದನ್ನ ಹಿಂಪಡೆದು ಪರಿಷ್ಕೃತ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಇವಿಷ್ಟು ಈ ಹೊತ್ತಿನ ಟಾಪ್ 10 ನ್ಯೂಸ್. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.